ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ನಾಷ್ಟ ಮಾಡಬೇಕು. ನಾಷ್ಟ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಮಟನ್ ಮತ್ತು ಚಿಕನ್ ತಗೊಂಡು ಬಂದಿದ್ದಾರೆ. ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಪೂಜೆ ತಾನೇ ಇವಾಗ ಮುಗಿಸಿದ್ದೀನಿ. 10:30 ಏನೋ ಟೈಮ್, ಇನ್ನೊಂದು 11 ಗಂಟೆ ಆಗ್ತಾಗಿತ್ತು. ಊಟಕ್ಕೆ ಬೇರೆ ಕರೆದಿದ್ದೀವಿ ಇವತ್ತು ಒಬ್ರನ್ನ. ಸೊ ಅದಕ್ಕೋಸ್ಕರ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ನಾಷ್ಟ ಮಾಡಿಕೊಂಡು ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ. ನಮ್ಮ ಮನೆಯವರು ಇವಾಗ ತಾನೇ ಬಂದರು ಸಿಟಿಯಿಂದ. ಸ್ವಲ್ಪ ಅಂಗಡಿಗೆ ಸಾಮಾನೆಲ್ಲ ತೊಗೊಳ್ಬೇಕು, ತರಕಾರಿ ಎಲ್ಲ ತರಬೇಕಿತ್ತು. ಹಾಗೆ ಮಟನ್, ಚಿಕನ್ ತಂದಿದ್ದಾರೆ, ರತ್ತ ತಂದಿದ್ದಾರೆ, ಎಲ್ಲ ಮಾಡಬೇಕು. ಮದುವೆ ಹುಡುಗಿ ಅವರು ಊಟಕ್ಕೆ ಕರೆದಿದ್ದೀವಿ. ಅವ್ರನ್ನ ತೋರಿಸ್ತೀನಿ ನಿಮಗೆ ವ್ಲಾಗಲ್ಲಿ. ಎಲ್ಲೂ ಸ್ಕಿಪ್ ಮಾಡ್ತೇನೆ, ಈ ವ್ಲಾಗ್ನ ನೋಡಿ. ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ಗೀ ರೈಸ್ ಮಾಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ರೈಸ್ ಆಗಿದೆ. ಹಾಗೆ ಇಲ್ಲಿ ಸೌಂತೆಕಾಯಿ, ನಿಂಬೆಹಣ್ಣು ಕಟ್ ಮಾಡಿದ್ದೀವಿ. ಏಯ್ ವಿಡಿಯೋ ಮಾಡ್ಕೋಬೇಕಲ್ವ. ಇಲ್ಲಿ ಮೊಟ್ಟೆ ಆಗಿದೆ. ಇಲ್ಲಿ ಮಟನ್ ಸಾಂಬಾರು ಮತ್ತು ಕೈಮಾ, ಇಲ್ಲಿ ಕೈಮಾ ಸಾಂಬಾರು ರೆಡಿ ಆಗ್ತಾಯಿದೆ. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಇಷ್ಟು ಮಾಡಿದ್ದೀವಿ ಅಡುಗೆನ. ರೆಡಿಯಾಗಿದೆ. ಕೈಮಾ ಒಂದು ರೆಡಿ ಆಗ್ತಾಯಿದೆ. ನಿಶುಗೆ ಊಟ ಮಾಡಿಸ್ಬೇಕು ನಾನೀಗ. ಹಾಯ್ ಮಾಡಿ ಹಿಂಗೆ. ಹಾಯ್ ಅನು, ಹಾಯ್ ಮಾಡು. ಫ್ರೆಂಡ್ಸ್, ಇವಾಗ ಅವರು ಕೂಡ ಬಂದಿದ್ದರು. ಅಡುಗೆ ಎಲ್ಲ ರೆಡಿಯಾಗಿತ್ತು. 1:30 ಏನೋ 2 o'clock ಏನೋ ಟೈಮ್ ಆಗಿತ್ತು. ಬಂದರು, ಸ್ವಲ್ಪ ಹೊತ್ತು ಕೂತಿದ್ರು. ಅದಾದಮೇಲೆ ಅವ್ರಿಗೂ ಕೂಡ ಈಗ ಊಟಕ್ಕೆ ಕೊಡ್ತಾ ಇದ್ದೀವಿ. ಇವರೇ ನೋಡ್ತಾ ಇರ್ಬೋದಲ್ಲ ನೀವು, ಮದುವೆ ಹುಡುಗಿ. ತಲೆ ಇಸ್ಕೊಂಡ್ರು, ಮಗ ತೊಳ್ಕೊಂಡ್ರು, ತಲೆ ಬಚ್ಕೊಂಡ್ರು. ಹಾಕ್ಸ್ಕೊತೀನಿ, ನಾಚ್ಕೋಬೇಡಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ. ಏನ್ ತಗೊಳ್ಳಿ? ಅಡುಗೆ ಬಂದು ಏನೇನು ಮಾಡಿದ್ವಿ ಅಂತ ಆಗಲೇ ಆಲ್ರೆಡಿ ಹೇಳಿದ್ನಲ್ಲ. ನಾನು ಬಂದ್ಬಿಟ್ಟು ಗೀ ರೈಸ್ ಮಾಡಿದ್ದೆ, ಹಾಗೆ ರೈಸ್ ಮಾಡಿದ್ದೆ. ಅಮ್ಮ ಮಟನ್ ಸಾಂಬಾರು, ಕೈಮಾ ಸಾಂಬಾರು, ಚಿಕನ್ ಚಾಪ್ಸ್ ಇದೆಲ್ಲ ಮಾಡಿದ್ರು. ನಾನು ಸ್ವಲ್ಪ ಎಲ್ಲ ಪೇಸ್ಟ್ ಮಾಡಿಕೊಟ್ಟಿದ್ದೆ, ರುಬ್ಕೊಟ್ಟಿದ್ದೆ ಅಮ್ಮನಿಗೆ. ಇದೆಲ್ಲ ಅವರೇ ಮಾಡಿದ್ರು. ನಾನು ಗೀ ರೈಸ್ ಮತ್ತು ರೈಸ್ ಮಾಡಿದ್ದೆ. ಸೊ ನಾವು ಈ ಥರ ಮಾಡ್ತೀವಿ. ಅವ್ರ ಮದುವೆಗಿಂತ ಮುಂಚೆ ಈ ಥರ ಮದುವೆ ಹುಡುಗಿನ ಕರೆದು ಊಟ ಹಾಕ್ಸ್ತೀವಿ. ಅವ್ರಿಗೆ ಬನ್ನಿ ಅಂತ ಅಂದ್ಬಿಟ್ಟು ಕೂಗಿದ್ವಿ. ಅವರು ಕೂಡ ಬಂದಿದ್ದರು. ಊಟ ಎಲ್ಲ ಆಯಿತು ಕೂಡ. ಅವರು ಸ್ವಲ್ಪ ಹೊತ್ತು ಕೂತಿದ್ರು. ಸೊ ಹಾಗೆ ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಕೊಟ್ಟಿದ್ವಿ. ಬಾಳೆಹಣ್ಣು ತಿಂತಾಯಿದ್ದಾರೆ ಅವರು ಕೂತ್ಕೊಂಡು. ನೀವು ಅವ್ರದ್ದು ವ್ಲಾಗ್ ನೋಡಿದ್ದೀರ ಏನೋ ಗೊತ್ತಿಲ್ಲ, ಮುಂಚೆನೇ ಗೊತ್ತಿದೆಯೋ ಏನೋ, ಅವ್ರದ್ದು ವ್ಲಾಗ್ಸ್ಗಳು ನೋಡಿದ್ದೀರೇನೋ. ಅವರು ಕೂಡ ಯೂಟ್ಯೂಬರು, ನೀವು ನೋಡ್ತಾ ಇರ್ಬೋದು. ಊಟ ಎಲ್ಲ ಆಯಿತು. ನಮ್ಮದು ಇನ್ನೂ ಊಟ ಏನೂ ಆಗಿರಲಿಲ್ಲ. ಸೊ ಹಾಗೆ ಮತ್ತೆ ಸ್ವಲ್ಪ ಹೊತ್ತು ಕೂತಿದ್ದು. ಅವರು ಸ್ಯಾರೀಸ್ ಎಲ್ಲ ತೋರಿಸ್ತಾಯಿದ್ರು, ಮದುವೆಗೆ ತೊಗೊಂಡಿರುವಂಥದ್ದು ಲೆಹೆಂಗಾ ಸ್ಯಾರೀಸ್ ಎಲ್ಲ ತೋರಿಸ್ತಾಯಿದ್ರು. ಕೂತಿದ್ದು ಸ್ವಲ್ಪ ಹೊತ್ತು ಮಾತಾಡಿದ್ರು. ಅವರು ಕೂಡ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಟರು, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಶು ಕೂಡ ಮಲಗಿದ್ದ. ಫ್ರೆಂಡ್ಸ್, ನಂದು ಕೂಡ ಊಟ ಆಯಿತು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ. ಅವರು ಸೀರೆ ಅದೆಲ್ಲ ತೋರಿಸ್ತಿದ್ರು. ರಕ್ಷಿತಾ ಅವರು ಈ ಕಲರ್ ಸೀರೆಗಳು ತೊಗೊಂಡಿದ್ದೀವಿ ಅಂತ ಎಲ್ಲ. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅವರು ಕೂತಿದ್ರು, ಮಾತಾಡಿದ್ರು ನಮ್ಮ ಜೊತೆ. ಇವಾಗ ತಾನೇ ಹೋದರು ಅವರು. ಅರ್ಶಿನ ಕುಂಕುಮ ಹೂವು ಕೊಟ್ವಿ.
ಊಟ ಮಾಡಿಕೊಂಡು ಹೋದರು ಮದುವೆ ಹುಡುಗಿಯವರು. ಸೊ ಅವ್ರ ಪಾಪ ಕೂಡ ಇವಾಗ ತಾನೇ ಜಸ್ಟ್ ಬಂದಿದ್ದಾರೆ, ಊಟ ಮಾಡ್ತಿದ್ದಾರೆ. ಕೇಳಿಸ್ತಾ ಇರ್ಬೋದು, ಏನಾದರೂ ವಾಯ್ಸ್ ಏನಾದರೂ ಕೇಳಿಸ್ತಿರ್ಬೋದು ನಿಮಗೆ. ಊಟ ಮಾಡ್ತಾ ಇದ್ದಾರೆ ಅವ್ರೂ. ನಿಶು ಎದ್ದು ಬಿಡ್ತಾನೆ ಅಂದ್ಬಿಟ್ಟು ನಾನು ರೂಮಿಗೆ ಬಂದೆ. ಏನಕ್ಕೆ ಬರಲಿ? ಹಾಗೆ ಐಸ್ ಕ್ರೀಮ್ ತಂದಿದ್ರು ನಮ್ಮ ಮನೆಯವರು. ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಐಸ್ ಕ್ರೀಮ್ ತಂದಿದ್ರು. ಇದು ಮಡಿಕೆ ಐಸ್ ಕ್ರೀಮು ಅಂತ ತಂದಿದ್ರು, ಬಟ್ ಅದು ಮಡಿಕೆ ಇಲ್ಲ, ಅದು ಪ್ಲಾಸ್ಟಿಕ್ಕಿಂದ ಡಬ್ಬ ಮಾಡಿರೋದು. ಸೊ ಚೆನ್ನಾಗಿತ್ತು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು. ಒಳ್ಳೆ ಬಾದಾಮ್ ಹಾಲು ಕುಡಿತೀವಲ್ಲ ಆ ಥರ ಟೇಸ್ಟ್ ಇತ್ತು. ನಿಶುಗೆ ಬೇಕಾ ಅಂತ ಕೇಳಿದೆ, ಅವನು ಬೇಡ ನನಗೆ ಐಸ್ ಕ್ರೀಮು ಅಂತಂದ. ಸೊ ಅವನು ನಾನು ಇಬ್ಬರು ಮಲಗಿ ಎದ್ವಿ. ನಾನು ಐಸ್ ಕ್ರೀಮ್ ತಿಂದೆ, ಅವ್ನಿಗೊಂದು ಎಗ್ ತಿನ್ನಿಸ್ದೆ. ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್. ಹಾಗೆ ನಾನು ಫುಲ್ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. 1 ವೀಕ್ ಆದಮೇಲೆ ಇದು ಶಾರ್ಟಾಗಿ ವ್ಲಾಗ್ ಮಾಡ್ಕೊಂಡಿರೋ ಅಂಥದ್ದು. ಅಂದರೆ ಸಂಕ್ರಾಂತಿ ಹಬ್ಬ ಒಂದಿನ ಮುಂಚೆದಿದ್ದು ವ್ಲಾಗು. ನಮ್ಮ ಮನೆಯವರು ಸಿಟಿಗೆ ಹೋಗಿದ್ರು, ಹಾಗೆ ಅವ್ರ ಅಕ್ಕನ ಮನೆಗೆ ಹೋಗಿದ್ರು. ಗೌತದ್ದು ಬರ್ಡೇ ಇತ್ತು, ಅದಕ್ಕೋಸ್ಕರ ಜಾಮೂನ್ ಮಾಡಿದ್ರಂತೆ. ಜಾಮೂನ್ ಕೊಟ್ಟು ಕಳಿಸಿದ್ರು ಬಾಕ್ಸಲ್ಲಿ. ಅದನ್ನ ನಿಶಿಗೆ ಹಾಕ್ಕೊಟ್ಟೆ. ಅವ್ನು ಜಾಮೂನ್ ನೋಡ್ಬಿಟ್ಟು ತುಂಬ ಖುಷಿಪಟ್ಟ, ತಿಂತಾ ಇದ್ದ ಕೂತ್ಕೊಂಡು. ಅವನು ಅವ್ರ ಪಪ್ಪನ ಜೊತೆ ತಿನ್ನಿಸ್ಕೊತಾ ಇದ್ದ. ಹಾಗೆ ಮತ್ತು ಕೇಕ್ ತಂದಿದ್ರು ನಮ್ಮ ಮನೆಯವರು. ಹನಿ ಕೇಕ್ ತಂದಿದ್ರು ಡಾಲ್ಫಿನಲ್ಲಿ. ತೋರಿಸ್ತೀನಿ, ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನಿಶು. ಹಾಗೆ ಆಚೆ ರಂಗೋಲಿ ಬಿಟ್ಬಿಟ್ಟು ಕಲರ್ಸ್ ಹಾಕಬೇಕಾಗಿತ್ತಲ್ಲ, ಆ ನೈಟೇ ಹಾಕ್ಬಿಡೋದು ಅಂದ್ಬಿಟ್ಟು ಕಲರ್ಸ್ ಎಲ್ಲ ಹಾಕಿ ನೈಟು 10 ಗಂಟೆ 10:15 ಏನೋ ಆಗಿತ್ತು ನಾವು ಮಲ್ಕೊಂಡಾಗ. ಅದ್ರ ನೆಕ್ಸ್ಟು ಒಂದು 2 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲಿನಿಕ್ ಹೋಗಬೇಕಾಗಿತ್ತು, ಚೆಕಪ್ ಇತ್ತೆಲ್ಲ, ಸ್ಕ್ಯಾನಿಂಗ್ ಎಲ್ಲ ಬರ್ತಿದ್ರು ಡಾಕ್ಟರು, ಚೆಕಪ್ಗೆ ಹೋಗಿದ್ವಿ. ಅದನ್ನು ಮುಂದೆ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಹಾಗೆ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ಇನ್ನು ಯಾವ ಥರ ವ್ಲಾಗ್ಸ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.